ನಿನ್ನೆ ಮೊನ್ನೆ ನಾನು ರೀಸನಿಂಗ್ ಮಾರ್ಕ್ ಕೊಟ್ಟಿದ್ದೆ, ಅಂದರೆ ರೀಸನಿಂಗ್ ಮತ್ತು ಕ್ವಾಂಟ್ ಮಾರ್ಕ್ ಕೊಟ್ಟಿದ್ದೆ. ಸೊ ರೀಸನಿಂಗ್ 2 ಮಾರ್ಕ್ಸ್ ಕೊಟ್ಟಿದ್ದೀನಿ, ಕ್ವಾಂಟ್ 1 ಮಾರ್ಕ್. ಸೊ ಅದು ಬಂದು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದು ನಾನು. ಆ್ಯಂಡ್ ತುಂಬ ಜನ ಕೇಳ್ತೀರಿ ಯಾವುದು ಮಾರ್ಕ್ ಚೆನ್ನಾಗಿದೆ ಅಂತ. ಸೊ ನನಗೆ ಟೆಕ್ಸ್ಟ್ ಬುಕ್ ಮತ್ತು ಗೈಡ್ಲಿ ಓಕೆ ಅನಿಸುತ್ತೆ. ಆ್ಯಂಡ್ ಗೈಡ್ಲಿ ಸ್ವಲ್ಪ ಡಿಫಿಕಲ್ಟಿ ಸೈಡ್ ಜಾಸ್ತಿ ಇದೆ, ಆ್ಯಂಡ್ ಟೆಕ್ಸ್ಟ್ ಬುಕ್ ಈಸಿ ಅಂದರೆ ಮೀನ್ಸ್ ಎಕ್ಸಾಮ್ ಲೆವೆಲ್ ಇರುತ್ತೆ. ಸೊ ಯಾವಾಗ ನನಗೆ ನಂದು ಪ್ರಾಕ್ಟೀಸ್ ಅಂದರೆ ನನಗೆ ಈಗ ಮಾರ್ಕ್ಸ್ ಕಮ್ಮಿ ಬರ್ತಿದೆ ಅಂದರೆ ಓಪ್ಸ್ ಕಳ್ಕೊತಿರ್ತೀನಿ ಅಂತ ಟೈಮಲ್ಲಿ ಟೆಕ್ಸ್ಟ್ ಬುಕ್ ಕೊಡ್ತೀನಿ. ಅವಾಗ ಈಸಿ ಇರುತ್ತಲ್ಲ, ಸೊ ಮಾರ್ಕ್ಸ್ ಜಾಸ್ತಿ ಬರುತ್ತೆ, ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಯಾವಾಗ ನಂದು ತುಂಬ ಮಾರ್ಕ್ಸ್ ಚೆನ್ನಾಗಿ ಬರ್ತಿದೆ, ಸಾಕು ಅಂತ ಅನ್ಕೊಳ್ತೀನಿ, ಅವಾಗ ಡಿಫಿಕಲ್ಟಿ ಇರುತ್ತಲ್ಲ ಗೈಡ್ಲಿ ಕೊಡ್ತೀನಿ. ಅವಾಗ ನಂದು ರಿಯಲ್ ಲೆವೆಲ್ ಗೊತ್ತಾಗುತ್ತೆ ಏನು ಅಂತ. ಸೊ ಇವತ್ತು ನಾನು ರೀಸನಿಂಗ್ ಮಾರ್ಕ್ ಕೊಡ್ತಿರೋದು ಗೈಡ್ಲಿಲಿ, ಇದು ಫಸ್ಟ್ ಸೆಕ್ಷನಲ್ ಮಾರ್ಕು. ಸೊ ಲೆಟ್ಸ್ ಮಾರ್ಕ್ ಸ್ಟಾರ್ಟ್ ಮಾಡೋಣ ಈಗ. ಸೊ ನಂದು ಈ ಮಾರ್ಕಲ್ಲಿ ಟಾರ್ಗೆಟ್ ಇರೋದು 20 ಅಷ್ಟೇ ಔಟ್ ಆಫ್ 35, ಆ್ಯಂಡ್ ರಿಯಲ್ ಎಕ್ಸಾಮಲ್ಲಿ ನನ್ನ ಟಾರ್ಗೆಟ್ 30 ಇರೋದು 35ಗೆ. ಸೊ ಲೆಟ್ಸ್ ಹೋಪ್ ಫಾರ್ ದಟ್. ಸೊ ಸ್ಟಾರ್ಟ್ ಮಾಡ್ತೀನಿ ನಾನು. ಸೆಲೆಕ್ಟ್ ಲ್ಯಾಂಗ್ವೇಜ್, ಇಂಗ್ಲಿಷ್. ರೆಡಿ. ಸೊ ಸ್ಟಾರ್ಟ್ ಮಾಡೋಣ ಈಗ. 8% ವರ್ಕಿಂಗ್ ಇನ್ ಡಿಫರೆಂಟ್ ಡೆಸಿಗ್ನೇಷನ್. ಓಕೆ, ಕಮಿಷನರ್ ಯಾರು ಏಜೆಂಟ್ ಡೆಸಿಗ್ನೇಷನ್ ಡ್ಯೂ ಡಿಕ್ರೀಸಿಂಗ್ ಆರ್ಡರ್ ಇದೆ ಅಂತಂದರೆ DC ಫಸ್ಟ್, ಕಮಿಷನರ್ ಫಸ್ಟ್. ಓಕೆ, ಸೊ ಕಮಿಷನರ್, DC, ಇನ್ಸ್ಪೆಕ್ಟರ್, ಡೆಪ್ಯೂಟಿ ಇನ್ಸ್ಪೆಕ್ಟರ್, ಸೂಪರ್ಡೆಂಟ್, ಡೆಪ್ಯೂಟಿ ಸೂಪರ್ಡೆಂಟ್, ಅಸಿಸ್ಟೆಂಟ್ ಆ್ಯಂಡ್ ಏಜೆಂಟ್. ಸೊ ಓಕೆ, ನಾನು ಆ್ಯಕ್ಚುಲಿ 2 ಪಾಸಿಬಿಲಿಟಿ ತೊಗೊಂಡು ಹೋಗ್ತೀನಿ ಪ್ರಿಲಿಮ್ಸಲ್ಲಿ. ಓನ್ಲಿ 4% ಆರ್ ಡೆಸಿಗ್ನೇಟೆಡ್ ಬಿಟ್ವೀನ್ G and N. G and N ಮಧ್ಯೆ 4 ಮೆಂಬರ್ಸ್. ಹೂ ಈಸ್ 2% ಸೀನಿಯರ್ ಟು I. N is 2% ಸೀನಿಯರ್ ಟು I ಅಂತಂದರೆ, ಸೊ N I ಈ ಥರ ಬರುತ್ತೆ. 1 ಗ್ಯಾಪ್ ಇರುತ್ತೆ ಅಂತ, 1% ಇದ್ದಾರೆ ಅಂತ. ಜೂನಿಯರ್ ಟು N, ಸೀನಿಯರ್ ಟು M. ಸೊ ಫಾರ್ ಎಕ್ಸಾಂಪಲ್ N ಇಲ್ಲಿ ಬರೋಕ್ಕಾಗಲ್ಲ, ಯಾಕೆಂದರೆ 1 ಗ್ಯಾಪ್. ಸೊ N ಇಲ್ಲಿ ಬಂದರೆ, ಆ್ಯಂಡ್ I ಇಲ್ಲಿ. ಸೊ 4 ಮೆಂಬರ್ಸ್ ಅಲ್ವಾ, 1 2 3 4 ಮೆಂಬರ್ಸ್ ಅಂದರೆ G ಇಲ್ಲಿ. ಸೊ N ಇಲ್ಲೊಂದು ಪಾಸಿಬಿಲಿಟಿ ಇದೆ, ಆ್ಯಂಡ್ N ಕೆಳಗೆ 2 ಮೆಂಬರ್ಸ್, M ಕೆಳಗೆ ಮೇಲೆ 2 ಮೆಂಬರ್ಸ್. ಸೊ ಇನ್ನೊಂದು ಪಾಸಿಬಿಲಿಟಿ ಅಂದರೆ ಸೊ N ಇಲ್ಲೇ ಬರಬೇಕು, ಇಲ್ಲಿ ಬಂದರೆ ಆಗುತ್ತೆ. ಸೊ ಇಲ್ಲಿ 1 2 3 4 G. ಸೊ Gನ N ಟಾಪಲ್ಲಿ ಇಟ್ಬಿಟ್ಟು G ಟಾಪ್ ಕೆಳಗಡೆ. H ಈಸ್ ಇಮಿಡಿಯೇಟ್ಲಿ ಜೂನಿಯರ್ ಟು M ಹೂ ಈಸ್ ನಾಟ್ ಅ ಏಜೆಂಟ್. ಸೊ ಎಮ್ ಏಜೆಂಟ್ ಆಗಲ್ಲ ಅಂತ ಅಂದರೆ, ಸೊ N ಇಲ್ಲಿ ಬರೋಕ್ಕಾಗಲ್ಲ. ಸೊ N ಇಲ್ಲಿ ಬರ್ಬೋದು. ಸೊ N ಇಲ್ಲಿ ಬಂದರೆ 1 2 3 4 ಮೆಂಬರ್ಸ್ ಅಂದರೆ G ಇಲ್ಲಿ ಬರುತ್ತೆ. ಸೊ I 1 ಗ್ಯಾಪ್ ಅಂದರೆ I ಇಲ್ಲಿ ಬರುತ್ತೆ. ಸೊ ಮೇಲೆ 2. ಸೊ M ಇಲ್ಲೂ ಬರಲ್ಲ. ಸೊ N ಇಲ್ಲಿ ಬಂದರೆ 1 2 3 4 G ಇಲ್ಲಿ ಬರುತ್ತೆ. ಸೊ 1 ಮೆಂಬರ್ I ಇಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದರೆ N ಇಲ್ಲಿದೆ. ಸೊ 2 ಮೆಂಬರ್ಸ್. ಸೊ M ಇದು. ಸೊ ಇದೆರಡು ಪಾಸಿಬಲ್ ಇದೆ. ಸೊ ಈಗ ನೋಡೋಣ. H is immediate junior to M. H is immediate junior to M. As many person is in G and H, as between I and L. G and H ಮಧ್ಯೆ ಎಷ್ಟು ಜನ ಯಾರೂ ಇಲ್ಲ. G and H 2 ಮೆಂಬರ್ಸ್. ಸೊ I ಮತ್ತು J ಮಧ್ಯೆ L ಮಧ್ಯೆ 2 ಮೆಂಬರ್ಸ್ ಬರಬೇಕು ಅಂತಂದರೆ 1 2 ಮೆಂಬರ್ಸ್. I ಮತ್ತು L ಮಧ್ಯೆ 2 ಮೆಂಬರ್ಸ್. G and H, I ಮತ್ತು L ಮಧ್ಯೆ 2 ಮೆಂಬರ್ಸ್. J is senior to K, but not immediately senior to K. ಯಾರು J is senior to K ಅಲ್ಲ. ಓಕೆ, J is senior to K. ಸೊ ಇಲ್ಲ ಆಗಲ್ಲ. ಸೊ ಇದೇ ಆನ್ಸರು. ಹೂ ಅಮಂಗ್ ದ ಫಾಲೋಯಿಂಗ್ ಪರ್ಸನ್ ಇಸ್ ಡೆಪ್ಯೂಟಿ ಕಮಿಷನರ್ DC J. ಮೌಸ್ ಇಲ್ಲ. ಈ ಸಬ್ಮಿಟ್ ಟಾಸ್ಟ್ ಏನಾಗ್ತಿದೆ ಇದು? A1 ನೆಕ್ಸ್ಟ್. ಹೂ ಇಸ್ ಡೆಸಿಗ್ನೇಷನ್ L ಡೆಸಿಗ್ನೇಷನ್ ಸೂಪರ್ಡೆಂಟ್. ಆಮೇಲೆ ಹೌ ಮೆನಿ ಪರ್ಸನ್ ಆರ್ ಡೆಸಿಗ್ನೇಟೆಡ್ ಬಿಟ್ವೀನ್ M and N 2 ಮೆಂಬರ್ಸ್. ಓಕೆ, ಹ್ಯಾಸ್ ಮೆನಿ ಬಿಟ್ವೀನ್ J and L 2 ಮೆಂಬರ್ಸ್. ಕರೆಕ್ಟ್.
If all the person are designated in alphabetic order, senior most okay, senior in the junior ಗೆ how many designation of unchanged alphabetic order ಅಂದ್ರೆ GHIJKLMN1. how many person unchanged? G ಮಾತ್ರ ಅಲ್ಲ, JJKLMN. What is the position of H with respect to N? H with respect to N. 2% senior H with respect to N. ತುಂಬ ಸ್ಲೋ ಆಯಿತು. ಇರಲಿ. G is greater than Q, G is greater than Q, yes, G is greater than Q, ಕರೆಕ್ಟ್ ಇದೆ. Q is greater than N, Q is greater than N, ಕರೆಕ್ಟ್ ಇದೆ. ಸೊ ಬೋತ್ 1 and 2 ಸ್ಕ್ರಾಲ್ ಮಾಡೋದು ಹಿಂಗೆ, both 1 and 2 are true. R is greater than D, R is greater than Q, P, K. R is greater than D, K is greater than A, A is greater than K, A is greater than A is less than P. A is ಅಲ್ಲ, A greater than K ಆಗಲ್ಲ. ಸೊ only one is true. B is greater than Q, B is greater than A is no, B is greater than L, B is greater than W, A is greater than L, B is okay. Conclusion 2 is true. X is greater than B, X is greater than Q, E is no, M is greater than U, M is greater than X, X is greater than E, X is greater than E, so ಎರಡು ಇಲ್ಲ, conclusion ಎರಡು ಆಗಲ್ಲ. Neither nor. 8% are sitting in a linear row facing south direction. South direction 8%. Okay. South direction and F is second from the, so south direction ಅಲ್ಲ. ಸೊ ಸೌತ್ ನಾನು ಆ್ಯಕ್ಚುಲಿ ಉಲ್ಟಾ ಮಾಡ್ತೀನಿ ಇದನ್ನ. 1 2 3 4 5 6 7 8. F sits second from one of the extreme end of the row. F 1 2 3 4 5 6 7 8. F second. Only 2% sit between F and G. F and G मध्ये 2%. F and G. B sits to the right of E, sits immediate left of G. E sits immediate left of G under 8. And B sits third to the right of E. 1 2 3 B. D sits third to the left of C. D sits third to the left of C. ಈ ಥರ ಬರಬೇಕು. ಇಲ್ಲಿದೆ, ಈ ಥರ ಇಲ್ಲಿದೆ, ಇಲ್ಲಾಗಲ್ಲ. ಸೊ ಸಿ ಇಲ್ಲೇ ಬರಬೇಕಿದು. D sits third to the left of C. H sits to the right of A. H sits to the right of A. So H sits to the right of A and does not sit at extreme end of the row. H sits to the right of A and does not sit to the extreme end of the row. H sits to the right of A and does not sit to the. So solve. How many persons sit between A and D? A and D 1 2 3 3 members. So 3 members ಎಲ್ಲಿದೆ, ಇಲ್ಲಿಲ್ಲ. As many persons sit between F and H. F and H मध्ये ಎಷ್ಟು? 1 2 ನೋ ಅಲ್ಲ, ಹಂಗಾದ್ರೆ ಇದೇನೆ C and G. How many among the following persons sit 4 to the right of H? Right of H 1 2 3 4 B. In which of the following position first person is exactly in middle of the second person? First person exactly middle of the second and third. C ಮತ್ತೆ H. C ಮತ್ತೆ H. D ಇದೇನಲ್ವಾ? ಫಸ್ಟ್ ಪರ್ಸನ್ D exactly middle of second and third. Correct. What is the position of E with respect to F? E 1 2 3 4 4 to the left. 4 to the left. Who among the following persons is the extreme end of the row? A and C. B and D. Both B and D. B.
Who among the following persons sit extreme end of the row? A and D ತಾನೆ, A and C. ಸೊ ಸಿ ಮಾತ್ರ. ಎ ಇಲ್ಲಿ ಬರುತ್ತೆ. ಸೊ ಎಗೆ ಲೆಫ್ಟ್ ಕರೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನು? ವಿಘ್ನೇಶ್ ಸ್ಟಾರ್ಟ್ ವಾಕಿಂಗ್ ಟುವರ್ಡ್ಸ್ ದ ಈಸ್ಟ್ ಡೈರೆಕ್ಷನ್ಸ್. ಓಕೆ, ವಿಘ್ನೇಶ್ ಇದ್ದಾನೆ, ಅವನು ಈಸ್ಟ್ ಡೈರೆಕ್ಷನ್ ವಾಕ್ ಮಾಡ್ತಿದ್ದಾನೆ. ಓಕೆ, ಡೈರೆಕ್ಷನ್ ಫ್ರಮ್ ಈ ಸ್ಕೂಲ್ ಫಾರ್ 6 ಕಿಲೋಮೀಟರ್. ಸ್ಕೂಲ್ ಇಲ್ಲಿದೆ. ಓಕೆ, ಫಾರ್ 6 ಮೀಟರ್. ದೆನ್ ಹಿ ಟೇಕ್ಸ್ ದ ರೈಟ್ ಟರ್ನ್ ಅಂಡ್ ವಾಕ್ ಫಾರ್ 4. ರೈಟ್ ಟರ್ನ್ ಅಂದರೆ ಈ ಕಡೆಗೆ 4 ಎಲ್ಲ ಕಡೆ ತಿರುಗಿದ್ದಾನೆ, 4 ಮೀಟರ್ ಹೋಗಿದ್ದಾನೆ. ದೆನ್ ಹಿ ಟೇಕ್ಸ್ ಲೆಫ್ಟ್ ಟರ್ನ್ ಅಂಡ್ 5 ಮೀಟರ್ ಟು ರೀಚ್ ದ ಟ್ಯೂಷನ್. ಲೆಫ್ಟ್ ಟರ್ನ್ ಅಂದರೆ ಈ ಕಡೆಗೆ 5 ಮೀಟರ್ ಟು ರೀಚ್ ದ ಟ್ಯೂಷನ್ ಇಲ್ಲಿದೆ. ಓಕೆ, ಫ್ರಮ್ ಹಿಯರ್ ಹಿ ಟುಕ್ ಲೆಫ್ಟ್ ಟರ್ನ್ ಅಂಡ್ ವಾಕ್ ಫಾರ್ 10. ಮತ್ತೆ ಲೆಫ್ಟ್ ಟರ್ನು 10 ಕಿಲೋಮೀಟರ್ ವಾಕ್ ಮಾಡಿದ್ದಾನೆ. ಫೈನಲಿ ಹಿ ಟುಕ್ 2 ಕಾನ್ಸಿಕ್ಯೂಟಿವ್ ಟರ್ನ್ಸ್ ಅಂಡ್ ವಾಕ್ ಫಾರ್ ಕಾನ್ಸಿಕ್ಯೂಟಿವ್ ರೈಟ್ ಟರ್ನ್ಸ್. 7 ಕಿಲೋಮೀಟರ್ ಫಸ್ಟು, ಅಗೈನ್ 6 ಕಿಲೋಮೀಟರ್. ಸೊ ಈ ರೇಂಜಲ್ಲಿ ವಿಚ್ ಇಸ್ ಹೋಮ್, ಇದು ಅವನ ಮನೆ. ಓಕೆ, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಟ್ಯೂಷನ್ ಸೆಂಟರ್ ಫ್ರಮ್ ವಿಘ್ನೇಶ್ ಹೋಮ್? ಹೋಮು ಟ್ಯೂಷನು. ಸೊ ಸೌತ್ ವೆಸ್ಟ್. ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ವಿಘ್ನೇಶ್ ಸ್ಕೂಲ್ ಅಂಡ್ ಹೋಮ್? ವಿಘ್ನೇಶ್ ಸ್ಕೂಲು ಇದೆಲ್ವ, ಸ್ಕೂಲು ಮತ್ತು ಹೋಮು 5, 7, 6, 18. ಇದು ನಾನು ಮಾಡಲ್ಲ, ಇದು ಮಾಡ್ಬೋದು. 8% ABCD ಗೋಯಿಂಗ್ ಟು ಅವರ್ಸ್. ಓಕೆ, ಮಾರ್ಚ್, ಜೂನ್, ಅಕ್ಟೋಬರ್, ನವೆಂಬರ್. ಎಷ್ಟು? 8 and 9 ಅಲ್ಲ? 8, 9, 8, 9, 8, 9, 8, 9. ಜನವರಿ, ಫೆಬ್ರವರಿ, ಮಾರ್ಚ್ 31, ಜೂನ್ 30, October 31, November 30. Okay. D does not go on even number date month having. D even number date month having 31 days ಅಲ್ಲಿ ಹೋಗಿಲ್ಲ. D even 31 days ಅಲ್ಲ, ಬಟ್ ಆಡ್ ನಂಬರ್ ಹೋಗಿರ್ಬೋದಲ್ಲ 31 days ಅಲ್ಲಿ. ಸೊ ಹೇಳೋಕ್ಕಲ್ಲ. only 3% ಆರ್ ಗೋಯಿಂಗ್ ಬಿಟ್ವೀನ್ ಡಿ ಆ್ಯಂಡ್ ಸಿ. ಡಿ ಆ್ಯಂಡ್ ಸಿ ಮಧ್ಯೆ 3% ಕೆಳಗೆ ಮೇಲೆ ಗೊತ್ತಿಲ್ಲ. ಆಸ್ ಮೆನಿ ಪರ್ಸನ್ ಗೋಯಿಂಗ್ ಬಿಫೋರ್ ಸಿ ಆಸ್ ಆಫ್ಟರ್ ಎಫ್. ಸಿ ಬಿಫೋರ್ ಎಫ್ ಆಫ್ಟರ್ ಎಫ್ ಈಕ್ವಲ್ ಇದ್ದಾರೆ. ಓಕೆ, and there are 4 months between F and G. F and G ಮಧ್ಯೆ 4 months. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಆಗಲ್ಲ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಸೊ ಜೂನ್ ಮತ್ತು ಒಬ್ಬ ಜೂನು, ಇನ್ನೊಬ್ಬ ನವೆಂಬರ್. ಇದು ಎಫ್ ಅಂಡ್ ಜಿ. ಓಕೆ, ಎಫ್ ಅಂಡ್ ಜಿ ಜೂನ್ ಅಂಡ್ ನವೆಂಬರ್. ಎಫ್ ಅಂಡ್ ಆಸ್ ಮೆನಿ ಪರ್ಸನ್. ಓಕೆ, ಎಫ್ ಅಂಡ್ ಜಿ ಆರ್ ಜೂನ್ ಅಂಡ್ ಗೋಯಿಂಗ್ ಆನ್ ಡಿಫ್ರೆಂಟ್ ಡೇಟ್ಸ್. ಸೊ ಡಿಫ್ರೆಂಟ್ ಡೇಟ್ ಹೋಗ್ತಿದಾರಲ್ವಾ? ಮೇ ಯಾವ ಮಂತ್ ಅಂತ ಗೊತ್ತಿಲ್ವಲ್ಲ. ಎ ಗೋಸ್ ಆಫ್ಟರ್ ಜಿ ಆನ್ ಆಡ್ ನಂಬರ್ ಡೇಟ್. ಎ ಗೋಸ್ ಆಫ್ಟರ್ ಜಿ ಆನ್ ಆಡ್ ನಂಬರ್ ಡೇಟ್ ಅಂತ ಅಂದರೆ ಜಿ ಇಲ್ಲಿ ಬರ್ಬೋದು, ಎ ಇಲ್ಲಿ ಬರ್ಬೋದು. ಅಂಡ್ ಡಿಫ್ರೆಂಟ್ ಡೇಟ್ಸ್ ಅಂತ ಅಂದರೆ ಜೂನ್ ಮಂತಲ್ಲಿ ಎಫ್ ಅಲ್ಲ, ಎಫ್ ಇಲ್ಲಿ ಬರುತ್ತೆ. ಅಥವಾ ಜಿ ಇಲ್ಲಿ ಬರ್ಬೋದು ಆಫ್ಟರ್ ಆಡ್ ನಂಬರ್ ಡೇಟ್. goes after G on odd number date but does not go on month having 31 days. So is that correct? H goes before A but does not go same date as A. H before A, H before A but same date ಅಲ್ಲ ಅಂದರೆ H ಬಂದ್ಬಿಟ್ಟು 9th ಅಲ್ಲ. ಸೊ ನೋಡೋಣ 9th ಅಲ್ಲ ಅಂದರೆ ಯಾವ್ದು ಬರುತ್ತೆ ಅಂತ. ನಾಟ್ ಮೋರ್ ದೆನ್ 2% ಗೋಯಿಂಗ್ ಆಫ್ಟರ್ ಬಿ. ಬಿ ಆದಮೇಲೆ ನಾಟ್ ಮೋರ್ ದೆನ್ 2. ಸೊ ಬಿ ಇಲ್ಲೇ ಬರಬೇಕು. ಸೊ ಡಿ ಇವನ್ ಅಲ್ಲ, 31 days ಅಲ್ಲ. ಡಿ ಆ್ಯಂಡ್ ಸಿ ಮಧ್ಯೆ 3 members ಇರಬೇಕು. ಎಚ್ ಆಡ್ ನಂಬರ್, ಆಡ್ ಡೇಟು. ಸೊ ಹೆಚ್ಚಿಗೆ ನೋಡಿದಿರೋದೆ ಇದು ಅಲ್ಲ. ಎಚ್ ಗೋಸ್ ಬಿಫೋರ್ ಎ ಬಟ್ ನಾಟ್ ಇನ್ ಸೇಮ್ ಡೇಟ್ ಆಸ್ ಎ. ಹೆಚ್ಚಿಗೆ 8 ಉಳಿದಿದೆ. ಸೊ 8 3 8 ಇದೆ. ಬಟ್ ಡಿ ಆ್ಯಂಡ್ ಸಿ ಮಧ್ಯೆ 3 members ಬರಬೇಕು ಅಂದರೆ ಸೊ ಸಿ ಇಲ್ಲಿ ಬರ್ಬೋದು.
ಡಿ ಒನ್ ಡೇಟ್ ಅಲ್ಲ, ಸೊ ಸಿ ಇಲ್ಲೇ ಬರುತ್ತೆ. 1 2 3 ಮೆಂಬರ್ಸ್ ಅಂದರೆ ಡಿ ಇಲ್ಲೇ ಬರುತ್ತೆ. ಸೊ ಹೆಚ್ಚು ಸೇಮ್ ಡೇಟ್ ಅಲ್ಲ ಹೇಗೆ ಅಂತ ಅಂದರೆ ನೈನ್ತ್ ಅಲ್ಲ ಏನದು ಎಚ್ ಕ್ಲಾಸ್ ಬಿಫೋರ್ ಎ ಡಸ್ ನಾಟ್ ಸೇಮ್ ಡೇಟ್ ಅಂದರೆ ಎಚ್ ಬಂದ್ಬಿಟ್ಟು ಏಯ್ತಲ್ಲೇ ಹೋಗಬೇಕು. ಸೊ ಎಚ್ ಬಂದ್ಬಿಟ್ಟು 8. ಓಕೆ, ಸಾಲ್ವ್ ಆಯಿತು. ಅಮಂಗ್ ದ ಫಾಲೋಯಿಂಗ್ ಪರ್ಸನ್ ಗೋ ಇಮಿಡಿಯೇಟ್ಲಿ ಬಿಫೋರ್ ಸಿ ಎಫ್ ಯಾವ ಮಂತು? ಜೂನ್ 19th. The number of person going before H is 1 less than before H or 2, 1 less than going after C. How many person are going for a award ceremony between E and B? So E alva 1 1 2 3 3. 4 of the following are okay. D and H. DH 1 gap, FB 1 gap, CG 1 gap, AB ಉಲ್ಟಾ ಆಯಿತು, EC 2 gap, EC. Who among the following person goes for award ceremony in month having 31 days? 31 days. EF, E 31 days. Okay, E. The person who goes immediately after F. Okay, I don't know. G ಬಿಟ್ಟು 1 and 2. ಇದನ್ನು ಮಾಡಲ್ಲ, ಸೊ ಇದು ಮಾಡ್ತೀನಿ. ಇದೇನಿದೆ? ಲಿಫ್ಟ್ ಡಲ್ ಶೂಸ್ ಕಾಮನ್. ಸೊ ಲಿಫ್ಟ್ ಡಲ್ ಶೂಸ್ ಕಾಮನ್. ಕಾರ್ ಬಾಕ್ಸ್ ಮೈಕ್ ಲಿಫ್ಟ್. ಕಾರ್ ಬಾಕ್ಸ್ ಮೈಕ್ ಲಿಫ್ಟ್. ನೆಕ್ಸ್ಟ್ ಟೇಬಲ್ ಎಗ್ ಬಾಕ್ಸ್ ಡಲ್. ಟೇಬಲ್ ಎಗ್ ಕಾಮನ್ ಐರನ್ ಕೀಬೋರ್ಡ್ ಎಗ್. ಕಾಮನ್ ಐರನ್ ಕೀಬೋರ್ಡ್ ಎಲ್ಲರೂ ಬಂದಿತ್ತಾ? ಕೀಬೋರ್ಡ್ ಎಗ್ 2 ನ್ಯೂ ಎಗ್. ಸೊ ಕೀಬೋರ್ಡ್ 82 36 24 15. ಸೊ 78 75 42 15 24 34 34 78 49 28 ಎಲ್ಲೋ ಬಂದಿತ್ತಾ? ಇಲ್ಲ, 28 67 82 ಇದೆ, 67 ಇರಬೇಕಲ್ಲ, 67 ಇಲ್ಲ. ಓಕೆ, ಸೊ ಇದಿಷ್ಟು ಬಂದು 28 6 67. ಸೊ ಇದು ಎಗ್ 49, ಇದು 34. ಸೊ 42 ಅಥವಾ 75. ಇದು ಬಾಕ್ಸ್ 78. ಸೊ 15 ಲೈಫ್ ಲಿಫ್ಟ್ 24 ಡಲ್ ಅಂಡ್ 82 ಇದೆ. 82 ಇದು 36. So iron mic is coded as 28. Iron mic is coded as mic 42. So mic 42. So iron 28. Iron mic is coded 28. Then to the phrase of code 67 75 ಗೆ ಕಾರ್ 67 ಏನಿದೆ? 67 ಗೆ 2 ಆನ್ಸರ್ ಬರುತ್ತೆ. ಕಾರ್ ಕೀಬೋರ್ಡ್. What is the phrase for 67 and 75? 75 60 28. ಕಾರ್ ಕೀಬೋರ್ಡ್ 28 ಕೊಟ್ಟಿದ್ದಾರಲ್ಲ ಐರನ್ ಅಂತ, ಕೀಬೋರ್ಡ್ ಇದೇನೆ. What is the sum of the codes word lift and box? Lift and box. Lift. So lift 15. ಬಾಕ್ಸ್ ಎಲ್ಲಿದೆ? ಬಾಕ್ಸ್ 28 ಪ್ಲಸ್ 15 ಅಂತಂದರೆ 93 ಟೈಮ್ ಆಯಿತು. ಸಿಲಾಗಿಸಮೇ ಬರಲಿಲ್ಲ. ಕೋಡ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ ಇಸ್ ಸ್ಕ್ವೇರ್ ನಂಬರ್? ಸ್ಕ್ವೇರ್ ನಂಬರ್ ಯಾವ ನಂಬರು? ಎಗ್. ಸ್ಕ್ವೇರ್ ನಂಬರು ಶೂ 6 ಎ ಆ್ಯಂಡ್ ಬಿ. ಎಗ್ ಏನು? ಎಗ್ 49 2 ಬರುತ್ತೆ. ನೆಗೆಟಿವ್ ಆಯ್ತಿತ್ತು ಈಗ. ಯಾವ ವಿಚ್ ಆಫ್ ದ ಕೋಡ್? ಡಲ್ ಟೇಬಲ್ 24 ಟೇಬಲ್ 34 ಯಾವುದಾದ್ರೂ 1 ಮಾರ್ಕ್ಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. 6%. ನೋ, ಐ ಕಾಂಟ್ ಡೂ ದಿಸ್. ನೋ.
ಇವಾಗಲ್ಲ ಇದು ಮಾಡ್ಬೋದು. All the digits are added within the number given series, then each of the following number will be the resultant as a prime number. 7 5 15 ಆಗಲ್ಲ, 8 8 4 12 12 7 ಇದು ಒಂದೇ 12 12 7 19 prime number. If the highest and lowest are multiplied with each other, then what is the difference between the second highest and the lowest number? This form ಮಾಡೋದು. ಅಯ್ಯಯ್ಯೋ ಇದು ಬೇಡ. If all the digits of each number are arranged in ascending order from left hand to right hand, then what is the sum of the even numbers? This formula is sum of the. I think some ಕೇಳ್ತಾರೆ ಇಷ್ಟೊಂದು ಸಮ. ಇದು ತುಂಬ ಲೆಂತಿ ಕ್ವಶನ್ ಆಯಿತು, ಇದನ್ನು ಮಾಡಲ್ಲ. ಒಂದು ನಿಮಿಷ ಸಮಯ ಅಷ್ಟು. If the second and third digits are added, the resultant is subtracted from the 40. Second and third 10 5 5 ಆಗುತ್ತೆ. Then which of the following give prime number? ಇದು ಆಗಲ್ಲ. 5 5 5 5 5 5 7 3 8 4. ಫಸ್ಟ್ ಒಂದು ಸೆಕೆಂಡ್ ಇಸ್ ಆಡೆಡ್. 8 4 12 12ರಲ್ಲಿ 7 ಹೋದರೆ 5. ಸೊ 35 ಕ್ವಶನ್ಸ್ವರೆಗೂ ಬಂದೆ, ಬಟ್ ಇನ್ನೂ ಎಷ್ಟು ಟೈಮ್ ಇದೆ, ಬಟ್ ಎಲ್ಲನೂ ಅಟೆಂಡ್ ಮಾಡಿಲ್ಲ. ಸೊ ನೋಡೋಣ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಸಬ್ಮಿಟ್ ಕೊಡ್ತೀನಿ. ಸಾಕು, 27 ಆನ್ಸರ್ ಮಾಡಿದ್ದೀನಿ. ಅಕ್ಯುರಸಿ ಚೆನ್ನಾಗಿದ್ರೆ ಸಾಕು. ಅಕ್ಯುರಸಿ 100%. ಸೊ 27 ಕಟ್ ಆಫ್ 7 ಅಂದರೆ ಲಾಸ್ಟ್ ಡೈಲಿ ಟು ಡೂ ಲಿಸ್ಟ್ ಕೊಟ್ಟಾದ್ಮೇಲೆ ನಾನು ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ 3 ಡೇಸಿಂದ. ಸೊ ಅದರ ಎಫೆಕ್ಟ್ ಇದು. 3 ಮಂತ್ಸ್ ಆಗಿತ್ತು ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಬಿಟ್ಟು. 2 to 3 ಮಂತ್ಸ್. ಸೆಪ್ಟೆಂಬರ್ ಅನ್ಸುತ್ತೆ ಲಾಸ್ಟ್ ಟೈಮ್. ಸೆಪ್ಟೆಂಬರ್. ಸೊ ಅಕ್ಯುರಸಿ ನಂಗೆ ಇಷ್ಟ ಆಯಿತು. ಪರ್ಸೆಂಟೇಜ್ ಎಷ್ಟು? ವ್ಯೂ ಅನಾಲಿಸಿಸ್ ಪರ್ಸೆಂಟೇಜ್ ಮೇ ಬಿ 50 ಅಬೋವ್ ಇರುತ್ತೋ. 82%. ನೈಸ್. ಅದೇ ಅಕ್ಯುರಸಿ ಇದೆಯಲ್ಲ ಅದಕ್ಕೆ. ಸೊ ಇರಲಿ, ಇದಿಷ್ಟ ಇವತ್ತಿಗೆ. ಸೊ ಡೈಲಿ ಟು ಡೂ ಲಿಸ್ಟ್ ಫಾಲೋ ಮಾಡ್ತಿದ್ದೀರಾ ಅನ್ಕೋತೀನಿ. ಥ್ಯಾಂಕ್ ಯು.